ಈ ಹಿಂದೆ ಮನೆಗಳಲ್ಲಿ ಶಾಂತವಾಗಿ ಕುಟುಂಬದೊಂದಿಗೆ ಮಾತ್ರ ಆಚರಣೆ ಮಾಡ್ತಾ ಇದ್ದ ಹಬ್ಬ ನಂತರ 1893ರಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರ ಕೃಪೆಯಿಂದಾಗಿ ಸಾರ್ವಜನಿಕರ ಹಬ್ಬವಾಗಿ ಮಾರ್ಪಡುತ್ತೆ. ಯಾಕಂದ್ರೆ ಆಗಿನ ಕಾಲದಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಜನರು ಒಟ್ಟಿಗೆ ಸೇರುವ ಅವಕಾಶ ತುಂಬಾ ಕಡಿಮೆ ಇತ್ತು. ಹೀಗಾಗಿ ಬಾಲಗಂಗಾಧರ ತಿಲಕ್ ಅವರು ಗಣೇಶನ ಹೆಸರಿನಲ್ಲಿ ಜನರನ್ನು ಒಗ್ಗೂಡಿಸಿ ಸ್ವಾತಂತ್ರ್ಯ ಹೋರಾಟಕ್ಕೆ ಇಂಬು ನೀಡುತ್ತಾರೆ. ಜಾತಿ ಮತಗಳ ಭೇದವಿಲ್ಲದೆ ಎಲ್ಲರನ್ನೂ ಒಂದೇ ವೇದಿಕೆಯಡಿ ತರೋದು ಹಾಗೂ ಸ್ವಾತಂತ್ರ್ಯ ಹೋರಾಟಕ್ಕೆ ಜನರಲ್ಲಿ ಒಗ್ಗಟ್ಟಿನ ಕಿಚ್ಚನ್ನು ಹಚ್ಚೋದು ಈ ಸಾರ್ವಜನಿಕ ಉತ್ಸವದ ಹಿಂದಿನ ರಹಸ್ಯವಾಗಿತ್ತು. ಹೀಗೆ ಇದು ಮುಂದುವರೆದುಕೊಂಡು ಬಂದು ನೃತ್ಯ, ನಾಟಕ, ಕವಿತೆ, ಸಂಗೀತ, ಗಣೇಶ ಪ್ರತಿಷ್ಠಾಪನೆ ಹಾಗೂ ವಿಸರ್ಜನೆ ಹೀಗೆ ಜನ ಸಮೂಹವೇ ರಾಷ್ಟ್ರ ಪ್ರೇಮದ ಮಂದಿರವಾಗಿ ಬದಲಾಗುತ್ತೆ. ಹೀಗಾಗಿ ಮನೆ ಮಟ್ಟದ ಹಬ್ಬವು ಜನಮಟ್ಟದ ಅದ್ದೂರಿ ಹಬ್ಬವಾಗಿ ಮಾರ್ಪಡುತ್ತೆ. ಅಂದಿನಿಂದ ಇಂದಿನವರೆಗೂ ಕೂಡ ಇದು ಭಕ್ತಿಯ, ಏಕತೆ ಮತ್ತು ಸಂಸ್ಕೃತಿಯ ಸಂಕೇತವಾಗಿ ಮುಂದುವರೆದಿದೆ. ಗಣೇಶೋತ್ಸವ ಹಬ್ಬದ ರೂಪದಲ್ಲಿ ಜನಜಾಗೃತಿಯ ಕ್ರಾಂತಿಯಾಗಿ ಇಂದಿಗೂ ಕೂಡ ಮುಂದುವರೆದುಕೊಂಡು ಹೋಗ್ತಾ ಇದೆ. ಆದ್ರೆ ಇತಿಹಾಸದ ಪುಟಗಳಲ್ಲಿ ಒಂದು ಕಹಿ ನೆನಪು ಕೂಡ ಅಡಗಿ ಕುಳಿತಿದೆ. ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಬೋಗೇನಾಗರಕೊಪ್ಪ ಗ್ರಾಮದಲ್ಲಿ ಗಣೇಶನನ್ನ ಕೇವಲ ಅರ್ಧ ದಿನ ಮಾತ್ರ ಪ್ರತಿಷ್ಠಾಪನೆ ಮಾಡ್ತಾರೆ. ಹೌದಾ? ಹಾಗಾದ್ರೆ ಯಾಕೆ ಗೊತ್ತಾ? ಬ್ರಿಟಿಷರಿಗೆ ಅದು ಹೇಗೋ ಗಣೇಶೋತ್ಸವವನ್ನ ಪ್ರಾರಂಭಿಸುವ ಹಿಂದಿನ ರಹಸ್ಯವು ಸಂಪೂರ್ಣವಾಗಿ ತಿಳಿದು ಹೋಗಿತ್ತು. ಹೀಗಾಗಿ ಬ್ರಿಟಿಷರು ಬೋಗೇನಾಗರಕೊಪ್ಪ ಗ್ರಾಮಸ್ಥರ ಮೇಲೆ ಭಾರಿ ತೆರಿಗೆಯನ್ನ ಹಾಕಿದಾಗ ವಿರೂಪಾಕ್ಷ ದೇಸಾಯಿ ಎನ್ನುವವರ ನೇತೃತ್ವದಲ್ಲಿ ಹೋರಾಟವು ಪ್ರಾರಂಭವಾಗುತ್ತೆ. ತಿಲಕರ ಕರೆಗೆ ಸ್ಪಂದಿಸಿ 5 ದಿನಗಳ ಕಾಲ ಗಣೇಶ ಹಬ್ಬವನ್ನ ಆಚರಿಸಿದಾಗ ಬ್ರಿಟಿಷರು ಸೇನೆಯನ್ನ ಕಳಿಸಲು ನಿರ್ಧಾರ ಮಾಡ್ತಾರೆ. ಗಣೇಶನಿಗೆ ಧಕ್ಕೆಯಾಗಬಾರದು ಎನ್ನುವ ಒಂದೇ ಭಯದಿಂದ ಗ್ರಾಮಸ್ಥರು ಅಂದೇ ಮಧ್ಯಾಹ್ನ ಬಾವಿಯೊಳಗೆ ಗಣೇಶನ ವಿಸರ್ಜನೆಯನ್ನ ಮಾಡ್ತಾರೆ. ಅದೇ ಸಂಪ್ರದಾಯ ಇಂದಿಗೂ ಕೂಡ ಮುಂದುವರೆದುಕೊಂಡು ಬಂದಿದೆ. ಹೀಗಾಗಿ ಹುಬ್ಬಳ್ಳಿಯಂತಹ ಕಡೆಗಳಲ್ಲಿ ತಿಂಗಳುಗಟ್ಟಲೆ ಗಣೇಶೋತ್ಸವ ನಡೆಯುತ್ತಿದ್ದರೂ ಕೂಡ ಬೋಗೇನಾಗರಕೊಪ್ಪದಲ್ಲಿ ಕೇವಲ ಅರ್ಧ ದಿನದ ಗಣಪತಿ ಮಾತ್ರ ನೆಲೆಗೊಳ್ಳುತ್ತಾರೆ. ಇದಿಷ್ಟು ಸಾರ್ವಜನಿಕವಾಗಿ ಗಣೇಶೋತ್ಸವವನ್ನ ಆಚರಣೆ ಮಾಡುವ ಹಿಂದಿನ ರಹಸ್ಯವಾಗಿತ್ತು. ಈ ನಮ್ಮ ಚಿಕ್ಕ ಮಾಹಿತಿಯು ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಗಣೇಶೋತ್ಸವ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.